ಕೋಳಿ ಹೊಡ್ಕೊಂಬ ಹೋಗ. ಓಕೆ ಬಾಸ್. ಬಂಗಾರಿ ಮಸಾಲೆ ರೆಡಿ ಮಾಡ್ಕೋ. ಇನ್ನೇನು ಅಣ್ಣವ್ರು ಹೇಳ್ಬಿಟ್ರಲ್ಲ, ಹಾಗಿದ್ರೆ ಪೆಪ್ಪರ್ ಚಿಕನ್ ಡ್ರೈ ಮಾಡಿ ಬಿಡೋಣ. ಬನ್ನಿ ಸ್ನೇಹಿತರೆ, ಇವತ್ತು ಈ ಪೆಪ್ಪರ್ ಡ್ರೈ ಚಿಕನ್ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನಾವು 1 ಸ್ಪೂನ್ನಷ್ಟು ಕರಿಮೆಣಸನ್ನ ಆ್ಯಡ್ ಮಾಡೋಣ. ಈ ಕರಿಮೆಣಸನ್ನ ಆ್ಯಡ್ ಮಾಡಿದ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಸೋಂಪು ನಾವು ಇಲ್ಲಿ ಆ್ಯಡ್ ಮಾಡ್ತಾಯಿದ್ವಿ. ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ತಾಯಿದ್ವಿ. ಇದನ್ನು ಒಂದು 30 ಸೆಕೆಂಡ್ಸ್ ಟು ಒಂದು 40 ಸೆಕೆಂಡ್ಸ್ ತನಕ ನೀವು ಡ್ರೈ ರೋಸ್ಟ್ ಮಾಡಿಬಿಟ್ಟು ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಈ ಮಿಶ್ರಣನ ಹಾಕೊಂಡು ಪುಡಿ ಮಾಡ್ಕೊಂಬೋಣ. ನೋಡಿ, ಈ ರೀತಿ ಪುಡಿನ ಮಾಡಿಟ್ಕೊಂಡು ಇದನ್ನು ಸೈಡಿಗೆ ಇಡೋಣ. ಇದನ್ನು ಆಮೇಲೆ ನಾವು ಆ್ಯಡ್ ಮಾಡಬೇಕಾಗತ್ತೆ, ಅದನ್ನು ನಾನು ಹೇಳ್ತೀನಿ, ಆಯಿತಾ. ಇದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವೇನು ಮಾಡ್ತೀವಿ, 2 ರಿಂದ 3 ಇಂಚಿನ ಒಂದು ಶುಂಠಿನ ತೊಗೊಂಡು ಅದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ನಾವು ಕಾದ ಎಣ್ಣೆಗೆ ಈ ರೀತಿ ಆ್ಯಡ್ ಮಾಡೋಣ. ಈ ರೀತಿ ಆ್ಯಡ್ ಮಾಡಿದ್ಮೇಲೆ ಒಂದು 2 ರಿಂದ 3 ಅಥವಾ 2 ಬೆಳ್ಳುಳ್ಳಿ ತೊಗೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಈ ಎಣ್ಣೆಗೆ ಹಾಕೋಣ. ಇದು ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಏನು ಮಾಡ್ತೀವಿ, ಫ್ರೈ ಮಾಡಿಸ್ತೀವಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೆಯದು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಈರುಳ್ಳಿ ಬಂದು ಒಂದು ಮೀಡಿಯಮ್ ಆದ 2 ರಿಂದ 3 ಈರುಳ್ಳಿ ತಗೊಂಡು ಅದನ್ನು ಉದ್ದವಾಗಿ ಹೆಚ್ಕೊಂಡು ಅದನ್ನು ನಾವು ಈ ಕಾದ ಎಣ್ಣೆಗೆ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಈ ರೀತಿ ಆ್ಯಡ್ ಮಾಡಿ ಇದನ್ನು ಒಂದು 2-3 ಸಲ ಈ ರೀತಿ ಫ್ರೈ ಮಾಡೋಣ. ಸೊ ಇದನ್ನು ಫ್ರೈ ಚೆನ್ನಾಗಿ ಮಾಡಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಡ್ರೈ ರೆಸಿಪಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ 2 ರಿಂದ 3 ಕರಿಬೇವಿನ ಕಡ್ಡಿ ತೊಗೊಂಡು ಅದರ ಎಲೆಗಳನ್ನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಕರಿಬೇವಿನ ಎಲೆ ಬಹಳ ಒಳ್ಳೆಯದು. ಸೊ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡೋಣ. ಅದಾದಮೇಲೆ ಒಂದು 4 ಅಥವಾ 6 ಹಸಿಮೆಣಸಿನ್ಕಾಯಿ ತೊಗೊಂಡು ಅದನ್ನು ಉದ್ದವಾಗಿ ಸೀಳಿ ಇದಕ್ಕೆ ಆ್ಯಡ್ ಮಾಡೋಣ. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಅಥವಾ ಲೋ ಫ್ಲೇಮಲ್ಲೇ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಲಹೆ. ಸೊ ಇದನ್ನು ನೀವು ಚೆನ್ನಾಗಿ ಮಾಡಿಕೊಂಡು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂದರೆ 1 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ಇದನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇದಾದಮೇಲೆ ಗರಂ ಮಸಾಲೆ ಇಲ್ದಂಗೆ ಇವತ್ತು ಯಾವ ಅಡುಗೆನೂ ರುಚಿನೂ ಬರೋದಿಲ್ಲ, ಟೇಸ್ಟು ಬರೋದಿಲ್ಲ. ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಒಂದು ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಅದೇನಿದೆ ಉಳಿದಿದ್ದಕ್ಕೆಲ್ಲ ಅದಕ್ಕೆ ಮಿಕ್ಸ್ ಆಗಂಗಾಗಲಿ. ಆಗಲೇ ಹೇಳಿದ್ನಲ್ಲ, ಆ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಒಂದು 2 ಸಲ ಮಿಕ್ಸ್ ಮಾಡೋಣ. ಸೊ ದಟ್ ಎಲ್ಲ ಕಡೆ ಒಂದು ಮಸಾಲೆ ಕ್ಲೀನಾಗಿ ಈಕ್ವಲ್ ಆಗಿ ಬ್ಲೆಂಡ್ ಆಗಿರುತ್ತೆ. ಇದಾದಮೇಲೆ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ. ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಅರ್ಧ kg ಚಿಕನ್ ತೊಗೊಂಡು ಅದನ್ನು ಚೆನ್ನಾಗಿ ಅರಶಿನ ಮತ್ತು ಉಪ್ಪು ಹಾಕಿ ನಾವು ತೊಳೆದಿಟ್ಕೊಂಡಿದ್ದೀವಿ. ಅದನ್ನು ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡಿಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ಉಪ್ಪು ಬಂದು ನಾವು ಇಲ್ಲಿ ಕಲ್ಲುಪ್ಪನ್ನ ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಟೇಬಲ್ ಸಾಲ್ಟ್ಗಿಂತ ಈ ಕಲ್ಲುಪ್ಪು ಯೂಸ್ ಮಾಡೋದು ಒಳ್ಳೆಯದು. ಸೊ ಅದನ್ನು ಪುಡಿ ಮಾಡಿ ನಾವಿಲ್ಲಿ ಹಾಕ್ತಾ ಇದ್ದೀವಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಆಗಲೇ ಮಸಾಲೆ ಇತ್ತಲ್ಲ ಅವೆಲ್ಲ ಚಿಕನ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಆಯಿತು ಅಂದರೆ ಅದು ಬೇಯ್ತಾ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಬರೀ ಚಿಕನ್ ತಿಂದಾಗಲೂ ಕೂಡ ಅದ್ರ ಜೊತೆಗೆ ಈ ಮಸಾಲೆದು ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬರುತ್ತೆ. ನಂತರ ಒಂದು ಅರ್ಧ ಕಪ್ನಷ್ಟು ನೀರನ್ನ, ಸ್ವಲ್ಪ ನೀರು, ಅರ್ಧ ಕಪ್ಪು, ಅದಕ್ಕಿಂತ ಚೂರು ಕಡಿಮೆ ಇದ್ರೂ ಒಳ್ಳೆಯದು, ನೀರನ್ನ ಆ್ಯಡ್ ಮಾಡೋಣ. ಯಾಕಂದರೆ ಚಿಕನ್ನಲ್ಲೇ ನೀರು ಬಿಡೋದ್ರಿಂದ ಆ ನೀರಲ್ಲೇ ಏನಿದೆ ಚಿಕನ್ ಸಂಪೂರ್ಣವಾಗಿ ಬೆಂದ್ಕೊಂಡ್ಬಿಡುತ್ತೆ. ಏನಂದರೆ ಮಸಾಲೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಲಿ, ಅನ್ನೀವನ್ ಆಗ್ದಂಗೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನೀರನ್ನ ಬಳಸಿ ಒಂದು ಲೋ ಫ್ಲೇಮ್ನಲ್ಲಿ ಮಾಡೋಣ. ಸೊ ಈ ರೀತಿ ಆದಮೇಲೆ ಒಂದು 15 ರಿಂದ 20 ನಿಮಿಷ ಒಂದು ತಟ್ಟೆ ಮುಚ್ಚಿ ಒಂದು ಮೀಡಿಯಮ್ ಅಥವಾ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸೋಕ್ಕೆ ಬಿಟ್ಬಿಟ್ರೆ ಈ ಥರ ಕುದಿ ಬರುತ್ತೆ. ಈ ಕುದಿ ಬರೋದ್ರಲ್ಲಿ ಒಂದು 60 to 70% ಚಿಕನ್ ಬೆಂದ್ಬಿಟ್ಟಿರುತ್ತೆ. ಒಂದ್ಸಲಿ ಮಿಕ್ಸ್ ಕೊಡಿ, ಯಾಕಂದರೆ ಮಸಾಲೆ ಎಲ್ಲ ಕೆಳಗೆ ಹೋಗ್ಬಿಟ್ಟಿರುತ್ತಲ್ವ. ಸೊ ಒಂದ್ಸಲಿ ಮಿಕ್ಸ್ ಕೊಟ್ಬಿಟ್ಟು ಮಿಕ್ಸ್ ಮಾಡಿದರೆ ಆ ಚಿಕನ್ ಮೇಲೆಲ್ಲ ಚೆನ್ನಾಗಿ ಏನಾಗುತ್ತೆ ಬರುತ್ತೆ. ಸ್ವಲ್ಪ ಚಿಕನ್ ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾವು ಇನ್ನೊಂದು 2 ನಿಮಿಷ ಬೇಯಿಸೋಣ ಅಂತೇಳಿ ಮತ್ತೆ ತಟ್ಟೆ ಮುಚ್ಚಿದ್ದೀವಿ. ನೋಡಿ, ಆಲ್ಮೋಸ್ಟ್ ಅಲ್ಲಿಗ ಒಂದು 75 to 80% ಚಿಕನ್ ಬೆಂದ್ಬಿಟ್ಟಿದೆ. ಸೊ ಈ ರೀತಿ ಬೆಂದಿದ್ದಕ್ಕೆ ಒಂದು ಲೋ ಫ್ಲೇಮ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡೋದಷ್ಟು ಒಳ್ಳೆಯದು. ಈ ಡ್ರೈ ರೆಸಿಪೀಸಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚಿಕನ್ನಿಗೆ ಬಂದು ಮಸಾಲೆ ಹಿಡಿದಿರುತ್ತೆ. ಈ ಚಿಕನ್ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿಲ್ಲಿ ಇನ್ನೊಂದು ಕಡ್ಡಿಯ ಕರಿಬೇವನ್ನು ತಗೊಂಡು ಕಂಪ್ಲೀಟ್ ಎಲೆನೇ ಹಾಕ್ತಾಯಿದ್ವಿ, ಯಾಕಂದರೆ ಫಸ್ಟ್ ಕಂಪ್ಲೀಟ್ ರೋಸ್ಟ್ ಆಗಿರುತ್ತೆ. ಎರಡನೇದು ಈ ರೀತಿ ಸೆಂಟ್ರಲ್ಲಿ ಕರಿಬೇವು ಆ್ಯಡ್ ಮಾಡೋದ್ರಿಂದ ಈ ಪೆಪ್ಪರ್ ಚಿಕನ್ಗೆ ಈ ಕರಿಬೇವಿನ ಫ್ಲೇವರು ಮತ್ತು ಕರಿಬೇವು ಜೊತೆಗೆ ತಿಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಅಲ್ಲೂ ಚಿಕನ್ ಬೆಂದಿದೆ. ನೋಡಿ, ನಾವೊಂದು ಚಿಕನ್ ಪೀಸ್ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಒಂದು ಸಣ್ಣ ಚಿಕನ್ ಪೀಸ್ ಅಥವಾ ಒಂದು ದೊಡ್ಡ ಚಿಕನ್ ಪೀಸ್ ಎರಡನ್ನೂ ಚೆಕ್ ಮಾಡಿದ್ರೆ ಎಲ್ಲ ಚಿಕನ್ ಬೆಂದಿರೋದಕ್ಕೆ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಸೊ ಇದಾದಮೇಲೆ ಈಗ ನಾವೇನು ಮಾಡ್ತೀವಿ ಅಂದರೆ ಫೈನಲ್ ಆಗಿ ಒಂದೇ ಒಂದು ಸೀಕ್ರೆಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಆ್ಯಡ್ ಮಾಡ್ತೀವಿ. ನಾನು ಇನ್ನೊಂದ್ಸಲಿ ಚಿಕನ್ ಯಾವುದಕ್ಕೂ ಚೆಕ್ ಮಾಡೋಣ ಅಂತೇಳಿ ನಿಮ್ಗೆ ಹೇಳೋದಲ್ಲ ಅಂತೇಳಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವೇನು ಮಾಡ್ತೀವಿ, ಈ ರೀತಿ ಓಪನ್ನೇ ಇಟ್ಕೊಂಡು ಸ್ವಲ್ಪ ಫ್ಲೇಮ್ನ ಈಗ ಜಾಸ್ತಿ ಮಾಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಇದಕ್ಕೆ ಸ್ಟ್ರೈಟ್ ಅವೇ ಈಗ ಆ್ಯಡ್ ಮಾಡೋಣ. ನಾನು ಹೇಳಿದಾಗಲೇ ಕರಿಬೇವು ಮತ್ತು ಈಗ ಆ್ಯಡ್ ಮಾಡಿದ್ದು ಈ ಕರಿಮೆಣಸಿನ ಪುಡಿ ಮಾತ್ರ ಸೂಪರ್ ಫ್ಲೇವರ್ ಮತ್ತು ಟೇಸ್ಟ್ನ ಕೊಡುತ್ತೆ. ಸೊ ಈ ರೀತಿ ಆ್ಯಡ್ ಮಾಡಿಕೊಂಡು ಓಪನ್ನಲ್ಲೇ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಅದು ಡ್ರೈ ಆಗೋ ತನಕ ಕ್ಲೀನಾಗಿ ನಾವು
ಕ್ಲೀನಾಗಿ ನಾವು ಏನು ಮಾಡ್ತೀವಿ ಇದನ್ನು ಮಿಕ್ಸ್ ಮಾಡೋಣ. ಇದರಲ್ಲಿ ಮಿಕ್ಸೇ ಪ್ರಾಸೆಸ್ಸು. ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ನಿಮಗೆ ಬೊಂಬಾಟಾದ ಚಿಕನ್ ಡ್ರೈ ಅಂದರೆ ಪೆಪ್ಪರ್ ಚಿಕನ್ ಡ್ರೈ ರೆಡಿ ಆಗಿಬಿಡುತ್ತೆ. ಮಸಾಲೆ ತಂದಾಯಿತು, ಚಿಕನ್ ತಂದಾಯಿತು, ಮಾಡಿ ತಿನ್ನೋದಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಫಸ್ಟ್ ನಾವು ನಮ್ಮ ಚಾನಲ್ನಲ್ಲಿ ಮಾಡಿರೋದು. ನಿಮ್ಮ ಫೀಡ್ಬ್ಯಾಕು ನಮಗೆ ತುಂಬ ಹೆಲ್ಪ್ ಆಗುತ್ತೆ.